ಆ? ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಡಾಕ್ಟರ್ ಮಹದೇವಪ್ಪನವರು, ನಾನು 4 ಜನ ಮತ್ತು HK ಪಾಟೀಲ್ರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ ಖರ್ಗೆ ಅವರು, KH ಮುನಿಯಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಎಲ್ಲ ಸಂಸದರನ್ನ, ನೂತನವಾಗಿ ಆಯ್ಕೆಯಾದಂಥ ಸಂಸದರನ್ನ ಮತ್ತು ಕೇಂದ್ರದಲ್ಲಿ ನಮ್ಮ ರಾಜ್ಯದಿಂದ 5 ಜನ ಸಚಿವರಿದ್ದಾರೆ, ಅವರನ್ನ ಸಭೆ ಕರೆದಿದ್ರು. ಸಭೆ ಕರೆದು ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳು ಏನು ಕೇಂದ್ರದಲ್ಲಿ ಪೆಂಡಿಂಗ್ ಇದ್ದಾವೆ ಅವುಗಳನ್ನ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ, ಸಚಿವರುಗಳ ಗಮನಕ್ಕೆ, ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದನ್ನೆಲ್ಲ ಮಂಜೂರು ಮಾಡಿಸಬೇಕು ಅಂತ ಹೇಳಿ ಅವರಿಗೆ ತಿಳಿಸಿದರು. ಅವರು ಕೂಡ ಅವರದೇ ಆದಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ಪ್ರಸ್ತಾವನೆಗಳನ್ನು ಕೊಡಬೇಕು ಹಾಗೆ ಅಂತ ಹೇಳಿ ಅವರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಈ ಸಂಪ್ರದಾಯ ಇನ್ನೂ ಹೆಚ್ಚು ಗಟ್ಟಿಯಾಗಬೇಕು. ಕನಿಷ್ಠ ಒಂದು ಸೆಷನ್ ಆಗುವಾಗ ಪ್ರತಿಯೊಂದು ಸೆಷನ್ ಕೇಂದ್ರದಲ್ಲಿ ಲೋಕಸಭಾ ಇದು ಸೆಷನ್ ಆಗುವಾಗ ನೀವು ಸಭೆ ಕರಿಬೇಕು ಅಂತ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಇದು ಒಂದು ಸಭೆ. ಆನಂತರ ಗಡ್ಕರಿಯವರು, ಸನ್ಮಾನ್ಯ ಗಡ್ಕರಿಯವರು ಏನು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾರೆ, ರಾಜ್ಯದ ಅನೇಕ ರಸ್ತೆಗಳನ್ನು ಈಗಾಗಲೇ ಏನು ನ್ಯಾಷನಲ್ ಹೈವೇನಲ್ಲಿ ತಗೊಂಡಿದ್ದಾರೆ ಅದನ್ನು ಬೇಗ ಮುಗಿಸ್ಕೊಡ್ಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಗಡ್ಕರಿಯವರು ಭಾಳ ಪಾಸಿಟಿವ್ ಆಗಿ ನಮಗೆ ಸ್ಪಂದಿಸಿದ್ದಾರೆ. ಕಳೆದ ವರ್ಷ ಸುಮಾರು ನಾನು 1 ಲಕ್ಷ ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ, ಅದರ ಉಪಯೋಗ ನೀವು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂತೇಳಿ ಹೇಳಿದರು. ಮತ್ತು ಇನ್ನೂ ಹೆಚ್ಚಿನ ಪ್ರಸ್ತಾವನೆಗಳನ್ನು ಕೊಟ್ಟರೆ ನಾನು ಮಾಡಿಕೊಡ್ತೇನೆ, 1 ಲಕ್ಷ ಕೋಟಿವರೆಗೂ ನಾನು ಕೊಡ್ತೇನೆ ಹಾಗೆ ಅಂತೇಳಿ ಭರವಸೆಗಳನ್ನ ಹೇಳಿದ್ದಾರೆ. ಜೊತೆಗೆ ಅವರು ಭಾಳ ಸಂಪೂರ್ಣವಾಗಿ 1 ಗಂಟೆ ಕೂತ್ಕೊಂಡು ಅವರ ಅಧಿಕಾರಿಗಳನ್ನೆಲ್ಲ ಕರೆದು ಪ್ರತಿಯೊಂದು ಪ್ರಾಜೆಕ್ಟನ್ನು ರಿವ್ಯೂ ಮಾಡಿದರು. ಅದಾದಮೇಲೆ ನಾನು ಬೆಂಗಳೂರಿಗೆ ಬರ್ತೇನೆ, ಬಂದಾಗ ಇಲ್ಲಿ ಮತ್ತೊಂದು ಸಭೆಯನ್ನು ಮಾಡೋಣ, ಯಾವುದಾದ್ರೂ ಕೂಡ ಪ್ರಾಬ್ಲಮ್ಯಾಟಿಕ್ ಇದ್ದರೆ ಅದನ್ನು ಸಾಲ್ವ್ ಮಾಡೋಣ ಅಂತೇಳಿ, ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಸಿಷನ್ಸ್ ಮಾಡಬೇಕಾಗಿದೆ, ರಸ್ತೆಯಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಅದನ್ನು ತೆರವುಗೊಳಿಸಬೇಕಾಗಿದೆ, ಅಥವಾ ಇನ್ಯಾವುದೋ ಒಂದು ಸಾರ್ವಜನಿಕ ಕಟ್ಟಡ ಇದೆ ಅದನ್ನು ತೆರವುಗೊಳಿಸಿ, ಇಂಥ ಉದಾಹರಣೆಗಳನ್ನು ಅವರು ಕೋಟ್ ಮಾಡಿ ಆದಷ್ಟು ಬೇಗ ನೀವು ಕೊಟ್ಟರೆ ಅದನ್ನು ನಾವು ಮುಗಿಸ್ಕೊಡ್ತೀವಿ ನಿಮಗೆ ಅಂತೇಳಿ ಹೇಳಿದ್ದಾರೆ. ಅದು ತುಮಕೂರು ರಸ್ತೆ ಇರ್ಬೋದು, ಅಥವಾ ಮೈಸೂರಿನಲ್ಲಿ ಮಾನಂಬಾಡಿ ರಸ್ತೆ ಇರ್ಬೋದು, ಆ ಥರದ್ದು ಸುಮಾರು ನಾರ್ತ್ ಕರ್ನಾಟಕದಲ್ಲಿ ಕೂಡ ಅವೆಲ್ಲನೂ ಅವರು ರಿವ್ಯೂ ಮಾಡಿದರು. ಸುಮಾರು 1 ಗಂಟೆ ನಮ್ಮ ಜೊತೆಯಲ್ಲಿ ಕಳೆದರು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಭಾಳ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ.